ರೋಡ್ ಅಂತ ಹೇಳ್ತಿದ್ದಾರೆ. ನಮ್ಮ ಮನೆ ಈ ಘಟನೆ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ ಸರ್? ನಿಮ್ಗೆ ಯಾವಾಗ ಗೊತ್ತಾಯ್ತು? ಸಿ ಫಸ್ಟ್ ಆಫ್ ಆಲ್ ಅವ್ರ ಪರ್ಸ್ನಲ್ ಏನಿರುತ್ತೋ ನಾವು ಕೇಳೋಕ್ಕೆ ಹೋಗಲ್ಲ. ಇವಾಗ ಎಲ್ಲದಕ್ಕೂ ಒಂದು ಬೌಂಡ್ರೀಸ್ ಇರುತ್ತಲ್ಲ ಅಣ್ಣ. ಎಲ್ಲಿ ಪ್ರಶ್ನೆ ಕೇಳ್ತಾರೆ ಅಲ್ಲಿ ನೋಡ್ತೀನಿ ಅಣ್ಣ, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಯಾರ್ಯಾರು ಪರ್ಸ್ನಲ್ ಲೈಫು ನಾವು ಎಷ್ಟು ಇನ್ವಾಲ್ವ್ ಆಗಬೇಕೋ ಅಷ್ಟೇ ಆಗಬೇಕು. ಅವ್ರ ಪರ್ಸ್ನಲ್ಲಾಗಿ ಏನಿತ್ತೋ ನನಗೆ ಗೊತ್ತಿಲ್ಲ. ಬಾಟಮ್ ಲೈನು ನನ್ನ ಫ್ರೆಂಡೇ ಆ್ಯಂಡ್ ಆಲ್ಸೋ ಹಿ ವಾಸ್ ಮೈ ಟ್ರೈನರ್. ಇಲ್ಲಿ ನಮ್ಮ ರೋಡಲ್ಲಿ ಆಗಿದ್ದಿದ್ದಲ್ಲ, ಪಕ್ಕದ ಬೀದಿಯಲ್ಲಿ ಆಗಿದ್ದಿತ್ತು. ಬಟ್ ಇಲ್ಲಿಂದನೇ ಹೊರಟಾಗಿದ್ದಿತ್ತು. ಅದೇ ನಿಮಗೆ ಗೊತ್ತಿದೆಯಲ್ಲ ಮಾಹಿತಿ, ಇನ್ನೇನು ಇಬ್ಬರು ಯಾರೋ ಬಂದ್ರಂತೆ, ಮಚ್ಚಲ್ಲಿ ಹೊಡೆದ್ರಂತೆ, ಇದೆಲ್ಲ ಆಯಿತು. ಬಟ್ ಇನ್ಫ್ಯಾಕ್ಟ್ ಇವನು ನಮ್ಮವನು ಹೊಡೆದ್ಬಿಟ್ಟಿದ್ದಾನೆ. ಸೊ ಅದೇ ತನಿಖೆ ನಡೀತಾ ಇದೆ. FIR ಆಗಿದೆ. ಈಗ ವಿಚಾರಿಸ್ತಾ ಇದೆ, ಗೊತ್ತಾಗತ್ತೆ. ಸರ್ ಕೆಲವರು ಹೇಳೋದು ಗೊತ್ತಿಲ್ಲ, ಐ ಡೋಂಟ್ ನೋ, ಫ್ಯಾನ್ಸ್ ವಾರ್ ಅಥವಾ ಅದಕ್ಕೆ ಮೇಡಮ್ ಸಂಬಂಧಪಟ್ಟಿದ್ದು ಅಂತ ಪ್ಲೀಸ್ ಡೋಂಟ್ ಟ್ರೈ ಟು ಮೇಕ್ ನ್ಯೂಸ್ ಔಟ್ ಆಫ್ ಸಮಥಿಂಗ್ ವಿಚ್ ಇಸ್ ನಾಟ್ ರಿಲೇಟೆಡ್. ಯಾವ ಫ್ಯಾನ್ಸೂ ಇಷ್ಟು ಕೀಳ್ಮಟ್ಟಿಗೆ ಇಳಿದ್ಬಿಟ್ಟು ಮಾಡಲ್ಲ. ದಯವಿಟ್ಟು ಯಾರು ಈ ಥರ ಎಲ್ಲ ಅನ್ಕೊಂಬಿಡಿ. ಯಾವ ಫ್ಯಾನ್ಸು ಈ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೋಬಡಿ ಇಸ್ ಸೋ ಚೀಪ್ ಆಲ್ಸೋ. ದಿಸ್ ಇಸ್ ಸಮಥಿಂಗ್ ಅವ್ರಿಗೆ ರಿಲೇಟೆಡ್. ಇನ್ನೇನು ತನಿಖೆ ಆಗ್ತೈತೆಲ್ಲ ಗೊತ್ತಾಗೋಗುತ್ತೆ. ಇದಕ್ಕೂ ಮುಂಚೆ 2 ಬಾರಿ ಅಟ್ಯಾಕ್ ಆಗಿತ್ತು ಅನ್ನುವಂಥದ್ದು ವೈಯಕ್ತಿಕ ದ್ವೇಷ ಅನ್ನುವಂಥದ್ರಲ್ಲಿ ಇಲ್ಲ ಬ್ರೋ, ಅದೆಲ್ಲ ಸುಳ್ಳು. ಹೇಗಿದ್ದಾರೆ ಪ್ರಶಾಂತ್ ಈಗ? ಚೆನ್ನಾಗಿದ್ದಾರೆ ಬ್ರೋ. ಏನು ಹೇಳ್ತಾರೆ, ಚೆನ್ನಾಗಿದ್ದೀನಿ ಗುರು ಅಂತ ಹೇಳ್ತಾರೆ. ಸರ್ ಪ್ರಶಾಂತ್ ಅವ್ರ ಬಗ್ಗೆ ಒಡನಾಟ ಸರ್ ಯಾವಾಗಿಂದ ನಿಮ್ಮ ಟ್ರೈನರ್ ಆಗಿ ಇದ್ದಾರೆ? ಒಂದು 7-8 ವರ್ಷದಿಂದ, ಜಾಸ್ತಿ ಸುಮಾರು ವರ್ಷದಿಂದ. ಸಡನ್ನಾಗಿ ವರ್ಷ ಕೇಳಿದ್ರೆ ಗೊತ್ತಿಲ್ಲ, ಒಂದು 7-8 ವರ್ಷದಿಂದ. ಇವಾಗ ಏನು ಮಾತಾಡ್ತಿದ್ರು ಸರ್? ಹಾಂ ಮಾತಾಡಿಸಿದೆ ಬ್ರೋ, 1 ಅವರಿಂದನೂ ಮಾತಾಡಿಸ್ದೆ. ಇಲ್ಲಿ ಹಾಸ್ಪಿಟ್ಲ್, ಅಕ್ಷಯ ಹಾಸ್ಪಿಟ್ಲ್ ಅಂತ ಇಲ್ಲಿ KR ರೋಡಲ್ಲಿ ಇದೆಯಲ್ಲ, ಅದು ಅಲ್ಲೇ ತೊಗೊತದ್ದು. ಸೊ ಡೋಂಟ್ ವರಿ, ಯಾರು ಏನು ಪ್ಯಾನಿಕ್ ಆಗಬೇಡಿ. ಈಸ್ ಔಟ್ ಆಫ್ ಡೇಂಜರ್. ಎಲ್ಲ ಕಾನೂನು ರೀತಿಯಲ್ಲಿ ಏನಾಗಬೇಕೋ ಅದು ಹಾಗೆ ಆಗುತ್ತೆ. ಸರ್ ಈಗ ಪ್ರಶಾಂತ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.